ಮಾಡ್ತೇವೆ ಬೇಡ್ರ ಬಿಡ್ತೇವೆ. ನಡ್ರಿ ಅದಕ್ಕೆ ಸರಕ ನಡ್ರಿ ಹೋಗೋಣ. ಏನು ಓಣ್ಯಾಗ ಊರಾಗ ಒಬ್ಬತ್ತೊಂದು ಅಂಗಡಿ ಅನ್ನಂಗೆ ಮಾಡ್ತಾನೆ. ಬಾರ್ಲಿ ಹೋಗೋಣ ಮತ್ತೆ ನಡಿಯೇ ಸರಕ. ಇಲ್ಲ ಕುಂತೆ ಅಂದ್ರೆ ಈಕಿನ ಏನೇನು ಮಾತಾಡ್ತಾಳೇನ. ಈಕೆ ಸಲುವಾಗಿ ನಾವೆಲ್ಲಿ ಹೊಡಿಸ್ಕೋಬೇಕಾಕತ್ತೇನೆ ಈಗ ಮಾಡೋದಕ್ಕೆ. ಏ ತಮ್ಮ ಕಬ ಹಾಕಪ್ಪ ಸಟ್ರ ಸಳಿ ಬರೋಬ್ಬರಿ ಹೇಳಿ. ಏನು ಮಳೆ ಐತಿ, ನಡಿ ಹೋಗು ಊಟ ಮಾಡ್ಕೊಂಡು ಆರಾಮ್ ಮನೆಯಾಗಿರಿ. ಇವತ್ತು ಒಂದಿನ ರಜೆ ಮಾಡ್ಕೊಂಡು ನಾಳೆ ಬೆಳಗ್ಗೆ ಬಾ. ಹ್ಞೂ ರೀ ಸೌಕಾರ. ಯವ್ವ ಏನು ವಿಚಾರ ಮಾಡತ್ತೀವಿ? ಹಾಂ ಏನಿಲ್ಲವ, ಅದು ಇವತ್ತು ಮಿರ್ಚಿ ಬಜ್ಜಿ ಮಾಡಿದ್ವಲ್ಲ, ಭಾಳ ಚಲೋ ಆಯ್ತು ವ್ಯಾಪಾರ. ಅದಕ್ಕೆ ನಾಳೆಯಿಂದ ಅದ್ರ ಜೊತೆಗೆ ಮಂಡಕ್ಕಿನ ಮಾಡ್ಬೇಕು ಅಂತ ಅನ್ಕೊಂಡಾನೆ. ಹೆಂಗೆ ಮಾಡಾನೇನು? ಹ್ಞೂ ಬೇವ, ನಾನು ಅನ್ಬೇಕಂದು ನೋಡು. ಇವತ್ತಿನ ವ್ಯಾಪಾರ ನೋಡಿದ್ರೆ ಭಾರಿ ಮಸ್ತ್ ಅನಿಸ್ತು ನನಗಂತೂ. ಎಷ್ಟು ಜಲ್ದಿ ಖಾಲಿ ಆಗೋತು ಇವತ್ತೆಲ್ಲ ಸಾಮಾನ. ವ್ಯಾಪಾರ ಏನು ಬಿಡು, ಬರ್ತಿ ಏನೊಂದು ಅರ್ಧಕ್ಕರ್ಧ ಲಾಭ ಉಳಿತೇನಲ್ಲ ಬೇವ. ಲಾಭ ಎಷ್ಟು ಉಳಿತು ಏನೋ ಗೊತ್ತಿಲ್ಲವ, ಇನ್ನೂ ಲೆಕ್ಕ ಮಾಡಿಲ್ಲಲ್ಲ. ನೀನು ಲೆಕ್ಕ ಮಾಡಿ ಹೇಳ್ಬೇಕು ಎಷ್ಟಾಯ್ತು, ಖರ್ಚು ಎಷ್ಟು, ಕಂದಾಯ ಎಷ್ಟು ಅನ್ನೋದನ್ನು ತೆಗೆದು ಉಳಿದದ ರೊಕ್ಕ ಲಾಭನ. ಮತ್ತು ಹಿಂಗೆ ವ್ಯಾಪಾರ ಆಗಕತ್ತಂದ್ರೆ ಯಾರಿಗೆ ₹1 ಕೈ ಚಾಚ್ದಂಗೆ ನಮ್ಮ ಜೀವನ ನಾವು ಮಾಡ್ಬೋದು ನೋಡವ. ಕರೆಯವ, ಹಂಗ ಮಾಡಂತಾಗ. ಬಗ್ಗೆ ಯಾಕವ ಆರಾಮದಿ ಇಲ್ಲ? ಯಾಕೆ ಅಂಗಡಿನ ಹಚ್ಚಿಲ್ಲಲ್ಲ ಇವತ್ತು? ಅಂಗಡಿ ಕಡೆ ಹೋಗಿದ್ದು ನಾನು, ನೀವಿಬ್ಬರು ಯಾರು ಇರಲಿಲ್ಲಲ್ಲ, ಹಾಗಾಗಿ ಮತ್ತೆ ಹೊಳ್ಳಿ ಬಂದು ಮನೆ ಕಡೆಗಾರ ನೋಡೋಣ ತಡೆ ಅಂತ ಹೇಳಿ. ಅವ್ವ ಬಾರ್ ಬೇ ಕುತ್ಗ, ಆರಾಮದನ್ ಬಾ. ಅಂಗಡಿ ಹಚ್ಚಿದ್ವಿ ಬೇ, ಇವತ್ತು ಎಲ್ಲ ಮಾಡಿದ ಸಾಮಾನು ಜಲ್ದಿ ಖಾಲಿ ಆತ. ಮತ್ತು ಸುಮ್ಮನೆ ಹಿಟ್ಟು ಕಲಿಸ್ಕೊಂಡು ಅದು ಉಳಿತಂದ್ರೆ ಏನು ಕೆಡಿಸಿ ಹೋಗ್ಯತ್ತಿಗೆ ಅತ್ಲಾಗಂದು ಅಷ್ಟಕ್ಕೆ ಮುಗಿಸಿ ಗಡ ಬಂದಿ ನೋಡು ಮನೆಗೆ. ಹೌದೇನವ, ಚಲೋ ಆತ್ಬಿಡ ಹಂಗಾದ್ರೆ. ಹಂಗೆ ಮತ್ತೆ ಏನು ಮಾಡಾಕತ್ತಾರ ಏನು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದು ನಾನು. ಅಮ್ಮ ಒಬ್ಬಾಕೆ ಇದ್ಲ ಮನ್ಯಾಗ, ಮತ್ತು ಪಲ್ಲವಿ ಒಬ್ಬಾಕಿ ನಾನು ನೋಡ್ಕೊಂತಾನೆ ಹೋಗ್ಯಮ್ಮ ನಾನು ಹೋಗೋದಿದ್ರ ಅನ್ನಕತ್ತಿಲ್ಲ. ಅದಕ್ಕೆ ಬಂದೆ. ನನಗೂ ಜೀವ ತಡಿಲಿಲ್ಲ, ಹೆಂಗಾಕತ್ತೆ ಏನು ನೋಡೋಣ ತಡಿ ಇಬ್ಬರು ಹಾಕರಿ ಇವ್ರು ಅಂತಂದು ಬಂದೆವ. ಯಾಕಮ್ಮ ಅತ್ತೆಲ್ಲಿ ಹೋಗ್ಯತೆ? ಆಕೆ ನಿಮ್ಮ ಅತ್ತಿ ಮಗಳಿಗೆ ಕುಬ್ಸ ಮಾಡೋದೈತಲ್ವ, ಹಂಗೆ ಸೀರೆ ತರ್ತೇವೆ ಅಂತ ಒಂದು ಮುಂಜಾನೆನ ಹೋಗ್ಯಾರ. ಇಟ್ಟತ್ತಾತು ಬರ್ಬೇಕ ಬೇಡ ಗಡ ಮನೆಗೆ ಹೇಳಿದ್ರೆ ಒಂದೇ ಸೀರೆ ತರೋದು ಭಾಳ ಹತ್ತಿಲ್ಲ ಎತ್ತಿ ಗಡ ಹೋಗಿ ಗಡ ಬರ್ತಾನೆ ಅಂತ ಅದಂದ್ಲು. ಇಟ್ಟತ್ತಾದ್ರೆ ಮನೆ ಬಂದಲ್ಲ ನೋಡ. ಏನು ಹೆಣ್ಮಕ್ಳು ಅದಾವೆ ಇವು ತೀರ ಕತ್ಲಾತು ಗಡ ಮನೆ ಸೇರ್ಬೇಕನ್ನೋದ ಇಲ್ಲಿ ನೋಡು. ಬರ್ತಾರೆ ಬಿಡಬೇ, ಓಣ ಎಲ್ಲರೂ ಸೇರಿ ಹೋಗ್ಯಾರಲ್ಲ, ಏನು ಅತಿಗೆ ಮೊಬ್ಬಕ್ಕೆ ಹೋಗಿಲ್ಲ ನೀ ಅಷ್ಟು ಹೆದ್ರಾಕ ಏನಾಗಲ್ಲ ಬಿಡು, ಬರ್ತಾರೋ ಅಂತ ಹೆಚ್ಚು ಕಮ್ಮಿ. ಸರಿ ತಗೊಳವ, ಹಂಗಾರೆ ವ್ಯಾಪಾರ ಎಲ್ಲ ಮುಗಿಸೇ ಕುಂತ್ರೇನು? ಹಂಗಾರೆ ಚಲೋ ಆತ್ತಾಗ. ನಾನು ಮನೆ ಹೋಗ್ಕಂತಾಗ ಅಮ್ಮ ಒಬ್ಬಕ್ಕೆ ಹಾಕಳ, ಮತ್ತು ಅದು ಹರಿಯದ ಹುಡುಗಿ ಆಕತಿ. ಅದಕ್ಕೆ ಬರಲೇ ನಾನು ತಡೆ ಬೇವ ಹೋಗುವಂತಿ ಇರೋದು ಬರೋದ ಈಗ ಬಂದಿದ್ದು. ಒಟ್ಟು ಉಂಡು ಹೋಗುವಂತಡೆ, ಅನ್ನ ಟಮಟೆ ಸಾರು ಮಾಡ್ತಾನೆ. ಬ್ಯಾಡ ತಗೊಳವ, ಮತ್ತೆ ಯಾವಾಗಾರ ಬರ್ತಾನೆ ಅಂತ ಅವಾಗ ಉಣ್ತಾನೆ. ಈಗ ಹೊಕ್ಕನೆ ಮತ್ತು ಹರಿಯದ ಹುಡುಗಿ ಐತೆ ಮನ್ಯಾಗ, ಮತ್ತು ಕಿಸುಂಬಿ ಬದ್ಲ ಅಂದ್ರೆ ಎತ್ತಿ ಸಣ್ಣ ಹುಡುಗಿ ಬಿಟ್ಟು ನೀ ಹತ್ಲಾಗ ಹೋಗಿ ಏನಂತಂದು ಗುದ್ದಾಡಕ್ಕೆ ಹತ್ಬಾರ್ದು. ಸರಿ ತಗೊಳ್ಳುವ ಹೋಗಂಗಾರ. ಇವ್ವ ನನಗಂತೂ ಅತ್ತಾಗೊಂದು ಜೀವ ಇತ್ತಾಗೊಂದು ಜೀವ. ಅಲ್ಲಿ ನೋಡಿದ್ರೆ ಮೊಮ್ಮಗಳು ಸಾಣದು, ಇಲ್ಲಿ ನೋಡಿದ್ರೆ ನೀವು ಇಬ್ಬರು ಹೆಣ್ಮಕ್ಳು. ಹೆಂಗೆ ನಿಮ್ಮ ಅಣ್ಣ ಅಂತಾನ ಅಂತಾಗಿನ ಮಕ್ಕಳ ಕಲ್ಲಿ ಬರ್ರಿವ, ರಾತ್ರಿ ಬೆಳಕರದ ಮೇಲೆ ಬಂದು ಇಲ್ಲಿ ಏನು ಕೆಲಸ ಮಾಡ್ಕೇವಂತೀರಿ ಅಂತಂದು. ನೀವು ನೋಡಿದ್ರೆ ಇಲ್ಲ ಅಣ್ಣ ನಾವಿಲ್ಲೇ ಇರ್ತೀವಿ ಅಂತ ಅಂತೀರಿ. ಏನು ನೋಡವ, ಭಾಳ ಹೇಳಿ ಸಾಕತ್ತೆ ನಿಮಗೆ ಬಿಟ್ಟದ್ದಿನ ಮೇಲೆ. ಇಲ್ಲಿ ಬಿಡ್ಬೇವ ಬರಬಾರ್ದು ಅಂತಂದೇನಲ್ಲ, ನಾವು ಇಲ್ಲೇ ಇದ್ವಿ ಅಂದ್ರೆ ಒಟ್ಟು ಗಡ ಎದ್ದು ಚಟ್ನಿ ಪಟ್ನಿ ಮಾಡ್ಕೊಳಕ್ಕೆ ಸಾರು ಮಾಡ್ಕೊಳಕ್ಕೆ ಎಲ್ಲ ಅನುಕೂಲ ಆಕತಿ. ಇಲ್ಲ ಬೆಳಗ್ಗೆ ಮುಂಜಾನೆ ಎದ್ದು ಮತ್ತು ಅಣ್ಣನೇ ಬಿಸ್ಕೊಂಡು ಕರ್ಕೊಂಬರ್ಬೇಕು ಬಾಯಣ್ಣ ಹೋಗೋಣ ಅಂತಂದು. ಪಾಪ ನಮ್ಮ ಸಲುವಾಗಿ ಅವರ ನಿದ್ದೆ ಬುದ್ಧಿಗೆಟ್ಟು ಓಡಾಡ್ಬೇಕು ನಮ್ಮ ಹಿಂದೆ. ಅದಕ್ಕೆ ಬ್ಯಾಡ ಅಂತಂದು ಇಲ್ಲೇ ಅದೇವಿ. ನಾವೇನು ಕದ ಪದ ಏನು ತೆಗೆಲ್ತಾಗ ಬೆಳಕರೆ ಮಟನ. ಸರಿ ತಗೊಳವ, ಮತ್ತು ಅವು ಬೇಕೆದಾಳಲ್ಲ ಅಲ್ಲಿ ಬರ್ತಂತ ತಗ ನಾನು. ಬರ್ಲೇನು ಬೇವ 4 ಹೆಜ್ಜೆ ಮುಂದಕ್ಕೆ? ಬೇಡ ನಾ ಎಲ್ಲ ಹೋಗ್ಕಂತಾಗ ಕದ ಹಾಕ್ಯಾರ ನೀವು. ಮದೇವಕ್ಕ ನೀವು ಒಂದು ಗಳಿಗೆ ತಡ್ಡು ಹಾಕಿದ್ರಾಗವ. ಪಾಪ ನನ್ನ ಜೊತೆಗೆ ನಾನು ಸವಾನ ಕೆಲಸ ಮಾಡ್ತಿದ್ದಿ, ಸಾಕಾಕತಿ. ಇನ್ನು ಸಣ್ಣಕ್ಕಿದೆಯಲ್ಲ ಅದಕ್ಕೆ ನಾ ಅಡುಗೆ ಮಾಡಿದ ಮೇಲೆ ಎಬ್ಬಿಸ್ತಾನಂತಿನ್ನ. ಇರ್ಲಿ ಬಿಡಬೇವ, ಏನಾಯ್ತು ನಡಿ, ನಾನು ನಿನ್ನ ಜೊತೆಗೆ ಏನಾರ ಒಂಚೂರು ಕೈ ಜೋಡಿಸ್ತಾನೆ. ಗಡ ಅಡಿಗೆ ಕತಿ ಗಡ ಮಕ್ಕಂಬಿಡೋಣಂತಿಬ್ರು ಊಟ ಮಾಡ್ಕೊಂಡು. ಸರಿ ನಡಿವ, ಹಂಗೆ ಆಗಲಿ. ಊಟ ಮಸ್ತ್ ಆತ್ ನೋಡಿವ, ಚಲೋ ಆಗಿತ್ತು ಸಾಂಬಾರು. ಹೌದೇನವ? ಚಲೋ ಆತಿಲ್ಲ, ಒಟ್ಟು ಹೊಡೆ ತುಂಬ್ತಿಲ್ಲ, ಸಾಕಷ್ಟ. ಈ ಜೀವ ಬಡ್ದಾಡೋದ್ಕರ ಎದಕ್ಕೆ? 2 ತುತ್ತು ಅನ್ನಕ್ಕೆ ಒಂದು ಗೇಣು ಬಟ್ಟೆಗೆ ಅಷ್ಟೇ ಅಲ್ಲ, ಸಾಕು. ನಿನ್ನ ಹೊಡೆ ತುಂಬಂದ್ರೆ ಅಷ್ಟೇ ಸಾಕು, ಸಮಾಧಾನ ನನಗೆ. ಇವ ನಾಳೆ ಫಂಕ್ಷನ್ ಐತಲ್ಲ ಮಾಮಾರ ಮನ್ಯಾಗ, ಮತ್ತು ಹೋಗಿದ್ರಾಕತ್ತು. ನೀ ಯಾಕೆ ಬರಲ್ಲ ನಾವು ಅಂತ ಹೇಳಿದವ್ರಿಗೆ? ಅಲ್ಲವ ಏನಂತ ಮಾತಾಡ್ತಿದ್ದಿ ನೀನು? ನಿನಗೆ ಗೊತ್ತಿಲ್ಲದ್ದೇನು? ನಮ್ಮ ಅಣ್ಣರ ಮನೆ ಫಂಕ್ಷನ್ ಆಗಿದ್ರೆ ನಾನು ಹೋಗಿದ್ದೆ ಇದ್ದು ಎಲ್ಲ ಕೆಲಸ ಮಾಡಿ ನನ್ನ ಕೈಲಿ ಆಗಿದ್ದಷ್ಟು ಸಹಾಯ ಮಾಡಿ ಹೊಳ್ಳಿ ಬರ್ತಿದ್ದೆ ನಾನು. ಆದ್ರೆ ಅವ್ರು ಹೋಗಾಕತ್ತಿರೋದು ಅವರು ಬೀಗ್ರೂರಿಗೆ, ಅದು ಮಗಳು ಕುಬಸೈತೆ ಅಂತಂದು. ನಿಮ್ಮಪ್ಪ ಯಾ ನಮ್ಮನೆ ಆಕಾರ ಮಾಡ್ಯಾನ ನೋಡ್ದಿಲ್ಲ? ಅಲ್ಲಿ ತಲೆ ಎತ್ಕೊಂಡು ಅಡ್ಡಾಡಕ್ಕಾರ ಐತೆ ನಮ್ಮ ಅಕ್ಕ. ಹೇಳಿ ನೋಡೋಣ. ಅಂತದ್ರಾಗ ನಾವು ಫಂಕ್ಷನ್ಗೆ ಹೋದ್ವಿ ಅಂದ್ರೆ ನಮಗೆ ಬೆಲೆನಾರು ಸಿಗ್ತೈತೆ. ಅದಕ್ಕೆ ಬೇಡ ಹೋಗೋದು ಅಂತ ನಿರ್ಧಾರ ಮಾಡಿದೆ. ಯಾಕೆ ಹೆಂಗೆ ಇಲ್ಲೇ ಬರ್ತಾಳೆ ಅಲ್ಲಿ ಮೀನಾಕ್ಷಿ, ಬೇಕಾರೆ ಅವಾಗ ಕರೆದು ನಮ್ಮ ಮನೆಯಿಂದ ಏನಾರ ಆಗ್ಲೋಟ ಆಮ್ಲೆ ನುಚ್ಚ ಏನೋ ಒಂದು ಮಾಡಿ ಉಣಿಸಿ ಕಳಿಸಿದ್ರಾತಂತ ಅನ್ಕೊಂಡಾನೆ. ಹೌದು ನೋಡ್ಬೇವ, ನಾ ಇದನ್ನು ವಿಚಾರನ ಮಾಡಲಿಲ್ಲ. ಚಲೋ ಮಾಡೋದು ಬಿಡು. ಅಂದಂಗೆ ನಮಗೆ ಅಲ್ಲಿ ಮಕ್ಕ ಇಟ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಹಿಂಗೆ ಮಾಡಿರೋದು ಇವನ್ನ ನೋಡು, ಇವ್ನು ಅವ್ನು ಹೆಂಡತಿ ಮಕ್ಕಳು ಇವ್ರು ಅಂತಂದ್ರೆ ಸುಮ್ಮನೆ ನಮಗೆ ಅಸಹ್ಯ ಆಕಿತ್ತು, ನಮ್ಮಿಂದ ಮಾಮರಿಗೂ ಅಸಹ್ಯ. ಬ್ಯಾಬಿಡಿವ ಹೂಲಾರ್ದ ಚಲೋ ಆತು.
ಸರಿ ತಗೊಳವ ಮಕ್ಕ ಮುಂಜಾನೆ ಗಡ ಹೇಳ್ಬೇಕು ಮತ್ತೆ ಕೆಲಸ ಚಲೋ ಮಾಡ್ಬೇಕಲ್ಲ ಹಂಗೆ ಕುಂತ್ಕಂದ್ರೆ ನಡೀತೈತೇನ ಮಕ್ಕ ಈಗ ಹೊತ್ತಾತಲ್ಲ. ಅಲ್ಲಲ್ಲೇ ಸುಮ್ಮಿ ನೀ ಏನೋ ಗಾಡಿ ಮಾಡ್ಕೊಂಡು ಊರು ತುಂಬ ಓಡಾಡಿ ಕರಿಯಾಕತ್ತೀರಿ. ಇಂಥ ಮಳೆ ಜನ ಬರ್ಬೇಕಲ್ಲ, ಬರ್ತಾರೆ ನಡೆಯಲ್ಲ ಅಂತಕ್ಕ ಬರ್ದೇನು ಮಾಡ್ತಾರ ಏನು ನಡ್ಕ ಅಂತ ಹೋಗ್ಬೇಕಪ್ಪ ತೋರಿಸ್ಕೊಂತಾರ ಅನ್ನಂಗಿಲ್ಲ ಏನಿಲ್ಲ. ಇಲ್ಲಿ ಗಾಡಿ ಹತ್ತಿದ್ರೆ ಸೀದಾ ಹೋಗಿ ಅವ್ರ ಮನೆ ಮುಂದೆ ಇಳಿತೇವೆ. ಏನು ಅವ್ರ ಮನೆ ಮುಂದೆ ಗಾಡಿ ಒಯ್ದಿರ್ತೇವೆ, ತೀರ ಹೊರಗೆ ಬಂದು ಹತ್ತಂಗಿಲ್ಲ ಏನು ಅಷ್ಟು ಸುಪ್ರಿಕಿದಾರೆ ನಮ್ಮೂರಾಗ ಜನ ಏನಾರ ಯಾರೇ ಗೊತ್ತವ ಇವ ಹೆಂಗೆ ಮಾಡ್ತಾವ್ರ ಏನೋ ಜನ ಅಂತ ಈ ಮಳೆಗೆ ಹೊರಗೆ ಬರಕ್ಕೆ ಒಲ್ಲೆ ಅಂತಾರ. ನೋಡು ಕರಿ ಬಂದ್ರೆ ಬರುವಲ್ರಕ್ಕ ಬಿಟ್ರೆ ಬಿಡುವಲ್ರಕ್ಕ. ಒಟ್ಟು ಊರಿಗಿಂತ ಮುಂಚೆ ನನ್ನೊಂದು ತಯಾರು ಮಾಡಿ ನಿಲ್ಲಿಸ್ಬಿಡ್ತೀನಿ ನೋಡು. ಖುಷಿ ಲೇ ಹೇಮಿ ಬರೀಲೇ ಏಟತ್ತಾತ ಗಾಡಿ ಬಂದು ಬಾಗ್ಲ ನಿಂತ್ಕೊಂಡು ಹೋಗ ನಿಮ್ಮನ್ನಂತೂ ಕರೆದು ಸಾಕಾಕತ್ ನೋಡು. ಹೊಸ್ಮನಿಗಿತ್ತು ಹೊಂಡಸ್ದಂಗಾಕತ್ ನಿಮ್ಮನ್ನಿಬ್ರಂತೂ ಹೊಂಡಸೋದು. ಎಲ್ಲರೂ ಬಂದು ಕುಂತಿರ್ತಾರ, ನೀವಿಬ್ರು ಬರಂಗಿಲ್ಲ ನೋಡು. ಮತ್ತೆ ಬಿಟ್ಟು ಹೋದಿಯಾ ಅದಕ್ಕೊಂದು ಮಾತು ನೋಡು, ಬೇಕಂತ ನಮ್ಮನ್ನು ರೆಡಿಯಾಗ ಕೇಳಿಬಿಟ್ಟು ಹೋದ್ಲು ಸುಮ್ಮನೆ ಅಂತೀರಿ. ಅಲ್ಲ ಸುಮ್ಮಿ ಈ ಪರಿ ಮಳೆ ದೋ ಅಂತ ಸುರ್ಯಾಕದೈತಿ, ಒಂದು ಫೋನ್ ಮಾಡಿ ಹೇಳ್ಬೇಕಿಲ್ಲ ರೆಡಿ ಇರ್ರವ ಗಾಡಿ ನಿಮ್ಮ ಮನೆ ಬಾಗ್ಲಾಗ ತರ್ತೇವೆ ಅಂತಂದು. ಸುಮ್ಮನೆ ಮತ್ತೆ ಕಡ್ಡಾಡಕತ್ತಿದ್ರಿ. ಹಾಂ ನಾನಾಗಿ ಮನೆ ಬಾಗ್ಲಿಗೆ ಬಂದಾನೆ ಅಂತಂದು ಈಗ ಹಂಗನ್ನ ಇಲ್ಲ ಅಂದ್ರೆ ಹಾಕಿ ಅಂತಗೆ ಒಂದು ಫೋನ್ ಮಾಡ್ಯಾಳ ಮನೆ ತನಕ ಬಂದಲ್ಲ ಏನಿಲ್ಲ ಅಂದು ಮನೆಗೆ ಇರ್ತೀರಿ, ಒಬ್ಬಕ್ಕೆ ಹೊಂಡಂಗಿಲ್ಲ. ಮತ್ತೆ ಮೇಲೆ ಬಿಟ್ಟು ಹೋದ್ಲು ಬೇರೆ ಅಂತೀರಿ. ಏನವ ನಿಮ್ಮನ್ನು ಕರೆಯೋದು ಹೆಂಗೋ ಬಿಡೋದು ಹೆಂಗೆ ಒಂದು ತಿಳಿಯಂಗಿಲ್ಲ ನನಗಂತೂ. ಇರ್ತಗ ಹೆಂಗೆ ಬಂದ ಬಿಟ್ಟಿರಲ್ಲ ಆತಗ ಇಲ್ಲೇ ಖುಷಿ ಮನೆ ಐತಲ್ಲ, ಹೋಗಿ ಯಾಕೆ ಒಟ್ಟು ಹೇಳಿ ಹಂಗಾಕಿ ಗುಂಡ ಒಟ್ಟು ಹೇಳಿ ಹೋಗ್ರಿ. ಇಲ್ಲಾಂದ್ರೆ ಮತ್ತೆ ನಿಮ್ಮ ಮನೆ ಬಂದು ನಮ್ಮ ಮನೆ ಬಂದಲ್ಲೇನಾಕಿ ಬರಲ್ತೆಗೆ ನಾವು ಅಂತಾರೆ ನೋಡು. ಇಲ್ಲ ಆಮೇಲೆ ಆದ್ರೆ ನನಗಂತಾರ ನೀನು ಅಷ್ಟೇ ಬೇಕು ತಗ ಅವ್ರಿಗೆ ಅಂತೇಳಿ. ಹಾಂ ಗೊತ್ತಾಯ್ತಗ ನೀನು ಆಟ ಬಾ ಸಾಕೀಗ, ಅವ್ರಿಗೆಲ್ಲ ಹೇಳೋದು ಗೊತ್ತೈತಿ ಹೆಂಗೆ ಬಂದೇವೆ ನಾವು. ನೀ ತಯಾರಾಗಿ ಹೋಗಿ ಮೊದ್ಲು. ಸರಿ ತಗಲಲ್ತಕ್ಕ. ತಂಡಿ ಲಂತಕ್ಕ ಯಾವ ಪರಿ ತಂಡಿ ಐತೆ ಹೊರಗೆ ಅಡ್ಡಾಡಂಗೆ ಅನ್ಸೋಲ್ ನೋಡು. ಏನು ಮಾಡ್ತಿದ್ದೆ ನಿರ್ವ ಇಲ್ಲ ಅಂತಂದು ಬಂದನೀಗ. ಅವ್ವ ನನ್ನ ಮಗಳ ಪಣಿತಾನೆ ಹೆಂಗೆ ಮಾಡೋದ ನಂಗೆ ಅನ್ಸೈತವ ನನಗಂತೂ. ಬಟ್ಟೆ ಇರಂಗಿಲ್ಲ ಬರೀ ಇರಂಗಿಲ್ಲ, ಹುಡುಗರು ಬಾರಿ ಬಿ ಒಣಗಿಸೋದು ಹೆಂಗೆ ಲಲ್ತಕ್ಕ ಇಂಥ ಮಳೆಯಾಗ. ಹ್ಞೂನವ ಅರಿಬಂತು ಮುಗ್ಗಿಸ್ ನಾರ್ತವು ಒಣಗಂಗ ಇಲ್ಲ. ನಾವು ಹಾಕೋದಕ್ಕೆ ಹನಿ ಉದ್ರೋದಕ್ಕೆ ಮಗ ನೀನು ಬಟ್ಟೆ ಒಣ ಹಾಕ ತೆಗೆದಿಡು ಇದೇ ಆಗ್ಬಿಟ್ಟತ್ತಿಲ್ಲ ಕೆಲಸ. ನಡಿ ಏನು ಮಾಡೋಕ್ಕಾಕತ್ತೆ ಮತ್ತೆ ಬಂದದ್ದೇನು ಬೇಡ ಅನ್ನೋಕ್ಕಾಕತ್ತೆ. ಹೆಂಗೆ ಮಾಡೋಣ ಅಂತಗ. ಈಗ ಒಂದು ಕೆಲಸ ಮಾಡ, ನೀ ಹಿಂಗೋಗಿ ಈಗ ಗುಂಡ ಹೋಗು ಪುಸ್ತಿಗೆ ಹೇಳ್ಬಾ, ನಾ ಇತ್ಲಾಗ ಹೋಗಿ ಇಕ್ಕಿಗೆ ಹೇಳ್ತೇನೆ. ಆಕೆ ಯಾರು ಹನುಮವನ ಮಗಳಿಗೆ ಹೇಳ್ಕೊಂಡು ಬರ್ತೇನೆ ಅಂತ. ಮತ್ತು ಆಕೆ ಯಾಕೆ ಸುಮ್ಮ ಬಂದಲ್ಲ ಅಂದ್ಲಂದ್ರೆ ಬರಕತ್ತಾಳಕ್ಕೆ ಹಿಂದದಾಳ ಅಂತಂದು ಹೇಳ್ತೇನೆ ಅಂತ ನಾನಲ್ಲ. ಹೋಗ್ತಾಳಂತಕ್ಕ ಅಷ್ಟು ಮಾಡಿ ನೀವು ಹೋಗಿ ಬಡ ಬೇರೆ ಸೀರೆ ಉಟ್ಕೊಂಡು ಗಾಡಿ ಹತ್ತಿ ಬಿಡ ಹಂಗಾರ. ನೀನು ಮತ್ತೆಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ ಅವ್ರನ್ನ ಕರೆಯಕ. ಸರಿ ತಗ ಹಂಗಾರ. ಅಂದಂಗೆ ನಿಮ್ಮ ನಾದ್ನಿ ಮಗಳ ಬಂದಿಲ್ಲಲ್ಲೇ, ನಾನು ರಾತ್ರಿನ ಬಂದಾರ ಅಂತ ಮಾಡಿದ್ದೆ. ಯಾಕೆ ಕರೆದಿಲ್ಲ ಏನೇನು ಆಕಿನ? ಯವ್ವ ಅಲ್ಲಂತಕ್ಕ ಏನಂತ ಮಾತಾಡ್ತೀಯ? ಆಕಿನ ಕರೀಲಿದ್ರೆ ನಮ್ಮ ಅತ್ತೆ ಸುಮ್ಬಿಟ್ಟಾಳೇನ. ಈಗ ಅಂದಾಕರ ಮಗಳ ಮೇಲೆ ಭಾರಿ ಜೀವ ನಮ್ಮ ಅತ್ತೆಗೆ. ಆದ್ರೆ ಏನು ಮಾಡ್ತಿದ್ದೆ ಆಕಿನ ಒಲ್ಲೆ ಅಂದ್ಲ. ನಾವೆಲ್ಲರೂ ಕರೆದು ಬಿಡು, ನನ್ನ ಗಂಡ ನಾನು ನಮ್ಮ ಅತ್ತೆ ಎಲ್ಲರೂ ಕರೆದ್ವಿ ಬಾರವ ಹೋಗಿ ಬರೋಣ ಅಂತಂದು. ಏನು ಮಾಡ್ತಾಳೆ ಮಕ್ಕ ಬೇಕಾ ಗಂಡಿಂತ ನಮ್ಮನೆ ಮಾಡಿ ಹೋಗ್ಯಾನ, ಸುಮ್ಮನೆ ಅಸಹ್ಯ ಯಾಕ ಅಂತಂದು ಆಕಿನ ಒಲ್ಲೆ ಅಂದ್ಲು. ಮಗಳನ್ನಾರ ಕಳ್ಸಂದ್ವಿ. ಮತ್ತು ನಾನೆಲ್ಲ ಒಬ್ಬಕ್ಕೆ ಯಾಕನೆ ಅತ್ತಿಗೆಮ್ಮ ಅಂಗಡಿ ಕೆಲಸದಾಗ, ಅದಕ್ಕೆ ಇಲ್ಲಿ ಬಿಡು ಆಕಿನ ಬೇಡ ಅಂತ ಅಂದ್ಲ. ಮತ್ತು ಅವ್ರಷ್ಟು ಹೇಳಲಿಕ್ಕೆ ನಾವ್ಯಾಕೆ ಜುಲ್ಮೆ ಮಾಡ್ಬೇಕಂತ ಸುಮ್ಮನೆ ಆಗ್ಬಿಟ್ನೇವ ನಾನು. ಹೌದೇನ? ಅದಕ್ಕೆ ಕಂಡಲ್ ಬಿಡು. ಮತ್ತು ಈ ನಮ್ಮನೆ ಮುಂತ ಗಂಡುಗಳಿದ್ದೆ ಅಂದ್ರೆ ಮುಂದೆ ತಲೆ ತೆಗ್ಸದ ಹೆಣ್ಮಕ್ಳು ಏನು ತಲೆ ಎತ್ಕೊಂಡು ಅಡ್ಡಾಡಕತ್ತೇನ? ಹ್ಞೂ ನಾನಲ್ತಕ್ಕ. ಅಂದಂಗೆ ಇನ್ನೊಂದು ಮಾತವ, ಮತ್ತು ಈ ವಿಚಾರ ಎಲ್ಲ ನಿಮಗೆ ಗೊತ್ತೈತೆ ಅಂತ ನಿಮ್ಮ ಚಿಕ್ಕಮ್ಮರಿಗೆ ಗೊತ್ತಾಗೋದು ಬೇಡ. ಅವ್ರು ಮೊದ್ಲು ಅಂದಾರ ಎಲ್ಲಿ ಸುದ್ದಿ ಹೊಡಿಬೇಡ್ರಿ, ನಮ್ಮ ಲಲಿತವ್ರ ಮುಂದೆನೂ ಹೇಳಬೇಡ್ರಿ ಅಂತ ಅಂದಾರ. ಯಾಕೆ ಬೇಕು ನಿಮ್ಮ ಮರ್ಯಾದೆ ನಿಮ್ಮ ಅಂತೆ ಅನ್ನೋದು ಅವ್ರಿಗೆ ಗೊತ್ತಾಗೋದು ಸುಮ್ಮನೆ ಅಸಹ್ಯ ಆಗೋದು ಅಂತಂದು ಬೇಡ ಅಂದಾರ. ಅದಕ್ಕೆ ಏನು ಗೊತ್ತೈತೆ ಇಲ್ಲ ಅನ್ನಂಗೆ ಇದ್ದು ಬಿಡಲ್ಲ ನೀನು. ಅವ್ರಾಗ ಏನಾರು ಹೇಳಿದ್ರೆ ಹೌದೇನೋ ಅಂತಂದು ಅಷ್ಟೇ ಈ ಕಿವೆ ಕೇಳಿ ಸುಮ್ಮನೆ ಆಗ್ಬಿಡ, ಏನು ಗೊತ್ತಿಲ್ಲ ನನ್ನಂಗೆ. ಆತ್ತಗಳವ ಬೀಗ್ತಾರೆ ಗುಟ್ಟು ಇಟ್ಕೊಂಡಿರ್ರಿ, ನಾವೇ ನಾಲ್ಕು ಕಡೆಯಲ್ಲೇ. ಅವಾಗ ಅಂದೆ ನಾವು ಅದಕ್ಕಾಗಿ ನಾ ಬಿಗ್ತನ ಮಾಡ್ತೀವಿ ಬೀಗರು ಒಂದು ನಾವು ಕಡೆಯಲ್ಲೇ ಹಾಕವೆ ಅಂತಂದು ಅಂದಂಗೆ ಮಾಡಿದ್ರಲ್ಲ. ಆತ್ತಾಗ ಏನೋ ಗೆಳತಿ ಅಂತ ನಿನ್ನ ಜೊತೆ ಓಡಾಡೋದು ಅಷ್ಟೇ. ನಾನು ನಮ್ಮ ಚಿಕ್ಕಮ್ಮರ ಸಲುವಾಗಿ ಆಗಿದ್ರೆ ನಾನೇನು ಓಡಾಡ್ತಿದ್ನೇ ಇಲ್ಲ ಅವ್ರು ಮಾಡೋ ಆಟಕ್ಕೆ. ಈಗಂತೂ ಏನಲ್ಲಂತಕ್ಕ ನೀನು ಹಂಗೆ ಗುಟ್ಟು ಇಟ್ಕೊಂಡಿರೋದಾಗಿದ್ರೆ ನಿನ್ನ ಮುಂದೆ ಹೇಳ್ತಿದ್ನೇನು. ನನಗೆಲ್ಲ ನೀನವ, ತಾಯಿ ಅಂದ್ರೆ ನೀನು, ಅಕ್ಕ ಅಂದ್ರೆ ನೀನು, ಗೆಳತಿ ಅಂದ್ರೆ ನೀನು. ನನ್ನ ಕಡೆ ನನ್ನ ಮನಸ್ಸಿನಾಗ ಏನು ಇಟ್ಕೊಳಂಗಿಲ್ಲ ನೋಡಿ, ನಾನು ಎಲ್ಲ ಹೇಳ್ಬಿಡ್ತೇನೆ ನಿನ್ನ ಮುಂದೆ. ನೀ ಬೈದರ ಬೈಯಿ ಬಿಟ್ಟರ ಬಿಡ ನನ್ನ. ಸರಿ ತಗ ಈಗ ಹೊತ್ತಕತಿ ಮತ್ತೆ ಮಾತಾಡೋಣಂತ. ಗಾಡಿ ಹೊಯ್ಕೊಳಕತ್ತಾನ ಮತ್ತೆ